Welcome back to Digital Learning. Myself, Dr. Hemakumar. In this video, I will be going to give some introduction about the life cycle models, waterfall model, linear sequential models, and classical life cycles. ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡಬೇಕು ಅಂದಾಗ ನಾವು 5 ಥಿಂಗ್ಸ್ಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಮೊದಲನೇ ಸ್ಟೆಪ್ಪು ಸಾಫ್ಟ್ವೇರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೆಲಸ ಮಾಡಬೇಕಾಗುತ್ತೆ. ನಂತರ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ನ ಅನಾಲಿಸಿಸ್ ಮಾಡ್ಕೋಬೇಕಾಗುತ್ತೆ. ನಂತರ ಕೋಡಿಂಗ್ ಮಾಡಬೇಕು. ಕೋಡಿಂಗ್ ಆದಮೇಲೆ ಟೆಸ್ಟಿಂಗ್ ಮಾಡಬೇಕು. ಟೆಸ್ಟಿಂಗ್ ಆದಮೇಲೆ ಮೇಂಟೆನೆನ್ಸ್ ಮಾಡಬೇಕು. ಈ ಥರ ಒಂದು ಸೈಕಲ್ನ ಫಾಲೋ ಮಾಡಬೇಕು. ಸೊ ಆ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ನಾವೇನು ಮಾಡ್ತೀವಿ, ಒಂದು ಸಾಫ್ಟ್ವೇರ್ನ ಸಕ್ಸಸ್ಫುಲ್ ಆಗಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಬೇಸಿಕಲಿ ಸಿಸ್ಟಮ್ ಇಂಜಿನಿಯರಿಂಗ್ ಅಂತ ಅಂದ್ರೆ ಏನಪ್ಪ ಮಾಡಬೇಕು ಅಂತಂದರೆ, ಸಾಫ್ಟ್ವೇರ್ ಎಸ್ ಅ ಪಾರ್ಟ್ ಆಫ್ ಲಾರ್ಜ್ ಸಿಸ್ಟಮ್ ಆಗಿರೋದ್ರಿಂದ ಡಿಟರ್ಮೈನ್ ಮಾಡಬೇಕು, ರಿಕ್ವೈರ್ಮೆಂಟ್ಸ್ ಮಾಡಬೇಕು ಫಾರ್ ಆಲ್ ಸಿಸ್ಟಮ್ ಎಲಿಮೆಂಟ್ಸ್ಗೆ, ಅಲೋಕೇಟ್ ದ ರಿಕ್ವೈರ್ಮೆಂಟ್ ಟು ಸಾಫ್ಟ್ವೇರ್ಸ್. ಸೊ ನೆಕ್ಸ್ಟ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮಾಡಬೇಕು, ಡೆವಲಪ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಾಬ್ಲಮ್ ಡೊಮೈನ್ನ, ಯೂಸರ್ ನೀಡ್ಸ್ಗಳನ್ನ, ಫಂಕ್ಷನ್ಸು, ಪರ್ಫಾರ್ಮೆನ್ಸು, ಇಂಟರ್ಫೇಸಸ್ಗಳು, ಸಾಫ್ಟ್ವೇರ್ ಡಿಸೈನ್ ಹೆಂಗಿರಬೇಕು, ಮಲ್ಟಿ ಸ್ಟೆಪ್ ಪ್ರಾಸೆಸ್ ಟು ಡಿಟರ್ಮೈನ್ ದ ಆರ್ಕಿಟೆಕ್ಚರ್ಸ್ಗಳು, ಇಂಟರ್ಫೇಸಸ್ಸು, ಡೇಟಾ ಸ್ಟ್ರಕ್ಚರ್ಸು, ಫಂಕ್ಷನಲ್ ಡೀಟೇಲ್ಸ್ಗಳು. ಅಷ್ಟು ಮಾತ್ರ ಅಲ್ಲ, ಪ್ರೊಸೀಜರ್ಸ್, ಹೈ ಲೆವೆಲ್ ಫಾರ್ಮ್ಸ್ ಯಾವ ಥರ ಮಾಡಬೇಕು, ದಟ್ ಕ್ಯಾನ್ ಬಿ ಚೆಕ್ಡ್ ಫಾರ್ ಕ್ವಾಲಿಟಿ ಕನ್ಫರ್ಮೆನ್ಸ್ ಬಿಫೋರ್ ಕೋಡಿಂಗ್ ಮಾಡ್ಕೊಂಡ್ರೆ ಮಾತ್ರ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗಕ್ಕೆ ಸಾಧ್ಯ, ಅದು ಕೋಡಿಂಗ್ ಮಾಡಲಿಕ್ಕೆ. ಸೊ ಕೋಡಿಂಗ್ ಈಸ್ ನಥಿಂಗ್ ಬಟ್ ಪ್ರೊಡ್ಯೂಸ್ ದ ಮಿಷಿನ್ ರೀಡಬಲ್ ಆ್ಯಂಡ್ ಎಕ್ಸಿಕ್ಯೂಟಿಬಲ್ ಫಾರ್ಮಲ್ಲಿ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಮ್ಯಾಚಸ್ ದ ಹಾರ್ಡ್ವೇರ್ಗೆ ಮ್ಯಾಚ್ ಆಗಬೇಕು, ಆಪರೇಟಿಂಗ್ ಸಿಸ್ಟಮ್ಗೆ ಮ್ಯಾಚ್ ಆಗಬೇಕು, ಆ್ಯಂಡ್ ಡಿಸೈನ್ ಆ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಇದೆ ಕೋಡಿಂಗ್ನ. ಸೊ ಒಮ್ಮೆ ಕೋಡಿಂಗ್ ಆಗಿ ಎಲ್ಲ ವರ್ಕ್ ಆದಮೇಲೆ ನಂತರ ನಾವು ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ದ ಟೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಕನ್ಫರ್ಮ್ ದಟ್ ಕಾಂಪೊನೆಂಟ್ಸ್ ಆ ಸಬ್ಸಿಸ್ಟಮ್ ಆ್ಯಂಡ್ ಕಂಪ್ಲೀಟ್ ಪ್ರಾಡಕ್ಟ್ ಮೀಟ್ ದ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಆ್ಯಂಡ್ ಕ್ವಾಲಿಟಿ, ಫೈಂಡ್ ಆ್ಯಂಡ್ ಫಿಕ್ಸ್ ಡಿಫೆಕ್ಟ್ಸ್. ಸೊ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲವನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ನಮ್ಮ ರಿಕ್ವೈರ್ಮೆಂಟ್ ಅಂದರೆ ಯೂಸರ್ ರಿಕ್ವೈರ್ಮೆಂಟ್ಸ್ ಮತ್ತು ಸ್ಪೆಸಿಫಿಕೇಶನ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದೆಯಾ ಅನ್ನೋದನ್ನ ನಾವು ಟೆಸ್ಟ್ ಮಾಡಬೇಕಾಗುತ್ತದೆ. ಒಮ್ಮೆ ನಾವು ಟೆಸ್ಟ್ ಮಾಡಿ ನಾವು ಆ ಪ್ರಾಡಕ್ಟ್ನ ಅವರಿಗೆ ಕೊಟ್ಟಾದ್ಮೇಲೆ, ಡೆಲಿವರಿ ಮಾಡಾದ್ಮೇಲೆ ನಾವು ಮೇಂಟೆನೆನ್ಸ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಕ್ರಿಮೆಂಟಲಿ ಎವಾಲ್ವ್ ದ ಸಾಫ್ಟ್ವೇರ್ ಟು ಫಿಕ್ಸ್ ಡಿಫೆಕ್ಟ್ಸ್, ಆ್ಯಡ್ ದ ಫೀಚರ್ಸ್, ಅಡಾಪ್ಟ್ ನ್ಯೂ ಕಂಡೀಷನ್ಸ್. ಯಾಕಂದರೆ ರಿಯಾಲಿಟಿ ಯಾವಾಗ ಗೊತ್ತಾಗುತ್ತೆ, ವರ್ಕ್ ಮಾಡ್ತಾ ಇದ್ದಾಗ ಏನೆಲ್ಲ ಪ್ರಾಬ್ಲಮ್ ಇದೆಯಾ, ಏನೆಲ್ಲ ಇದನ್ನ ಸೇರಿಸ್ತಾ ಹೋಗ್ಬೇಕು ಕಾಂಪೊನೆಂಟ್ಸ್ ಅನ್ನೋದು ನಮ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಮೇಂಟೆನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಫಿಕ್ಸ್ನ ಮಾಡಲಿಕ್ಕೆ ಏನು ಎವಾಲ್ವ್ ಆಗ್ತಾ ಇದೆ ಪ್ರಾಬ್ಲಮ್ಸ್ಗಳು, ಆ ಪ್ರಾಬ್ಲಮ್ಸ್ಗಳನ್ನ, ಆ ಫೀಚರ್ಸ್ಗಳನ್ನ ಆ್ಯಡ್ ಮಾಡಲಿಕ್ಕೆ, ಅಡಾಪ್ಟ್ ಮಾಡಲಿಕ್ಕೆ ನಾವು ಮೇಂಟೆನೆನ್ಸ್ ಮಾಡಬೇಕು. ಇಷ್ಟು ಸ್ಟೇಜಸ್ನ ಮಾಡಿದ್ರೆ ನಾವು ಮಾಡ್ಯೂಲ್ಸ್ನ ಡಿಸೈನ್ ಮಾಡಲಿಕ್ಕೆ, ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಟೆಕ್ನಿಕ್ನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡುವಾಗ ನಮಗೆ ವಾಟರ್ಫಾಲ್ ಮಾಡಲ್ ಇಸ್ ಎ ಬೇಸಿಕ್ ಮಾಡಲ್ ಆಗುತ್ತೆ. ಯಾಕಂದರೆ ಇಟ್ಸ್ ಎ ಓಲ್ಡೆಸ್ಟ್ ಸಾಫ್ಟ್ವೇರ್ ಲೈಫ್ ಸೈಕಲ್ ಮಾಡಲ್ ಇದು, ಆ್ಯಂಡ್ ಬೆಸ್ಟ್ ಅಂಡರ್ಸ್ಟುಡ್ ಬೈ ದ ಅಪ್ಪರ್ ಮ್ಯಾನೇಜ್ಮೆಂಟ್ಸ್. ಸೊ ಯೂಸ್ಡ್ ವೆನ್ ರಿಕ್ವೈರ್ಮೆಂಟ್ಸ್ ಆರ್ ವೆಲ್ ಅಂಡರ್ಸ್ಟುಡ್ ಆ್ಯಂಡ್ ರಿಸ್ಕ್ ಈಸ್ ಲೋ. ಸೊ ವರ್ಕ್ ಫ್ಲೋ ಇಸ್ ಎ ಲೀನಿಯರ್ ಆಗಿರಬೇಕು, ಅದು ಸೀಕ್ವೆನ್ಷಿಯಲ್ ಫ್ಯಾಷನ್ ಆಗಿರ್ತದೆ. ಯೂಸ್ಡ್ ಆಫ್ಟನ್ ವಿತ್ ಎ ವೆಲ್ ಡಿಫೈನ್ಡ್ ಅಡಾಪ್ಟೇಷನ್ ಆ್ಯಂಡ್ ಎನ್ಹಾನ್ಸ್ಮೆಂಟ್ ಟು ಕರೆಂಟ್ ಸಾಫ್ಟ್ವೇರ್ಸ್. ವಾಟರ್ಫಾಲ್ ಮಾಡೆಲ್ನ ಡಯಾಗ್ರಾಮ್ ಇದು. ಸೊ ದಿಸ್ ದ ಸ್ಟೇಜಸ್ ಹೌ ದ ವಾಟರ್ಫಾಲ್ ಮಾಡೆಲ್ ವಿಲ್ ಫ್ಲೋ. ಸೊ ಒಂದು ಸಾಫ್ಟ್ವೇರ್ ಇಂಜಿನಿಯರ್ನ ಡಿಸೈನ್ ಮಾಡುವಾಗ, ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡುವಾಗ ಈ ರೀತಿಯ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು, ಈ ಮಾಡೆಲ್ನ ಫಾಲೋ ಮಾಡಬೇಕು. ಈ ವಾಟರ್ಫಾಲ್ ಮಾಡೆಲ್ನ ಫಸ್ಟ್ ಸ್ಟೇಜ್ ಏನಪ್ಪ ಅಂದರೆ ಕಮ್ಯುನಿಕೇಷನ್ ಮಾಡಬೇಕು, ಪ್ರಾಜೆಕ್ಟ್ನ ಇನಿಷಿಯೇಟ್ ಮಾಡಬೇಕು, ರಿಕ್ವೈರ್ಮೆಂಟ್ಸ್ನ ಗ್ಯಾದರಿಂಗ್ ಮಾಡಬೇಕು. ಸೊ ಏನು ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದನ್ನ ಗ್ಯಾದರಿಂಗ್ ಮಾಡಬೇಕು. ಒಮ್ಮೆ ನಾವು ಗ್ಯಾದರಿಂಗ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು. ಸೊ ಯಾವ ರೀತಿ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ನಂತರ ಎಸ್ಟಿಮೇಟಿಂಗ್ ಮಾಡಬೇಕು. ಎಸ್ಟಿಮೇಟಿಂಗ್ ಆದಮೇಲೆ ಶೆಡ್ಯೂಲಿಂಗ್ ಮಾಡಬೇಕು, ಟ್ರ್ಯಾಕಿಂಗ್ ಮಾಡಬೇಕು. ಸೊ ಇಷ್ಟು ದಿನದಲ್ಲಿ ಇಷ್ಟಿಷ್ಟು ಟೈಮಲ್ಲಿ ನಾವು ಏನು ಮಾಡಬೇಕು, ಇಂತಿಂಥ ಪರ್ಸನ್ಸ್ ಇಷ್ಟಿಷ್ಟು ವರ್ಕ್ನ ಮುಗಿಸ್ಬೇಕು ಅಂತೇಳಿ ನಾವು ಟ್ರ್ಯಾಕಿಂಗ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸೆಕೆಂಡ್ ಸ್ಟೇಜ್, ದ ಪ್ಲಾನಿಂಗ್, ಎಸ್ಟಿಮೇಷನ್, ಶೆಡ್ಯೂಲಿಂಗ್, ಟ್ರ್ಯಾಕಿಂಗ್. ಆಫ್ಟರ್ ದಟ್ ಮೂರನೇದು ಏನಪ್ಪ ಅಂದರೆ ಮಾಡೆಲಿಂಗ್ ಮಾಡಬೇಕು. ಸೊ ಅನಾಲಿಸಿಸ್ ಮಾಡಬೇಕು, ಡಿಸೈನ್ ಮಾಡಬೇಕು. ಸೊ ಮಾಡೆಲಿಂಗ್ ಮಾಡ್ಕೊಳ್ಳೋಂಥದ್ದು, ಆಮೇಲೆ ಅನಾಲಿಸಿಸ್ ಮಾಡಬೇಕು ಸರಿಯಾಗಿದೆಯೋ ಅಂತ, ಆಮೇಲೆ ಡಿಸೈನ್ ಮಾಡೋದು. ಸೊ ಅದಾದಮೇಲೆ ನಾಲ್ಕನೇ ಇದಕ್ಕೆ ನಾವು ಮಾಡಿರೋಂಥ ಡಿಸೈನ್ಗೆ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಕನ್ಸ್ಟ್ರಕ್ಟ್ ಮಾಡಿದಾಗ ಕೋಡಿಂಗ್ ಮಾಡಬೇಕಾಗುತ್ತೆ, ಮಿಷಿನ್ ಲೆವೆಲ್ ಕೋಡಿಂಗು. ಕೋಡಿಂಗ್ ಆದಮೇಲೆ ಆ ಪ್ರೋಗ್ರಾಮ್ನ ಟೆಸ್ಟ್ ಮಾಡಬೇಕು. ಸೊ ಒಮ್ಮೆ ನಾವು ಟೆಸ್ಟಿಂಗ್ ಮಾಡಿ ಪ್ರೋಗ್ರಾಮ್ ಎಲ್ಲ ಬರೆದಾದ್ಮೇಲೆ ಲಾಸ್ಟ್ ಸ್ಟೇಜು ಡಿಪ್ಲಾಯ್ಮೆಂಟ್ ಮಾಡಬೇಕಾಗುತ್ತೆ. ಅಂದರೆ
ಡೆಲಿವರಿ ಮಾಡಬೇಕಾಗುತ್ತೆ. ಸೊ ಡೆಲಿವರಿ ಮಾಡಿದ್ರೆ ಯಾರು ಯೂಸರ್ ಕೊಟ್ಟಿದ್ದಾರೆ ಆ ಯೂಸರ್ಗೆ ಅದು ಸಾಫ್ಟ್ವೇರ್ನ ಡಿಸೈನ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾಗ ಅಷ್ಟಿಗೆ ಮುಗಿದೋಗ್ಬಿಡಲ್ಲ ನಮ್ದು ವರ್ಕು, ಸಪೋರ್ಟ್ ಮಾಡಬೇಕಾಗುತ್ತೆ. ಫೀಡ್ಬ್ಯಾಕ್ ಫಾರ್ಮು ನಾ ಸಾಫ್ಟ್ವೇರು ಎಲ್ಲಿ ಎಡ್ವರ್ಟ್ ಆಗಿದೆ, ಯಾವ ಥರ ವರ್ಕ್ ಆಗ್ತಿದೆ ಅಂತ ಫೀಡ್ಬ್ಯಾಕ್ನ ತಗೋಬೇಕಾಗುತ್ತೆ. ಆ ಫೀಡ್ಬ್ಯಾಕ್ನ ತಗೊಂಡು ವರ್ಕ್ ಮಾಡಬೇಕು. ಇದು 5 ಸ್ಟೇಜಲ್ಲಿ ವರ್ಕ್ ಮಾಡೋಂಥದ್ದು ವಾಟರ್ ಫಾಲ್ ಮಾಡೆಲ್ ಆಗಿದೆ ಆ್ಯಂಡ್ ಇಟ್ ಇಸ್ ದ ಓಲ್ಡೆಸ್ಟ್ ಮಾಡೆಲ್ ಆಗಿದೆ. ಸೊ ಈ ಸ್ಟೇಜಸ್ ಅಲ್ಲಿ ನಾವು ವರ್ಕ್ ಮಾಡಿದ್ರೆ ರಿಸ್ಕ್ ಕಡಿಮೆ, ಈಸಿಯಾಗಿ ನಾವೇನ್ ಮಾಡ್ಬೋದು, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ವಾಟರ್ಫಾಲ್ ಮಾಡೆಲ್ನ ಪ್ರಾಬ್ಲಮ್ಸ್ ಡಸ್ ನಾಟ್ ಸಪೋರ್ಟ್ ಇಟ್ರೇಷನ್ಸ್, ಸೊ ಚೇಂಜಸ್ ಕ್ಯಾನ್ ಕಾಸ್ ಕನ್ಫ್ಯೂಷನ್ಸ್. ಸೊ ಅಲ್ಲಿ ಇಟ್ರೇಷನ್ಸ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾವುದೇ ಚೇಂಜಸ್ ಮಾಡೋಕೆ ಹೋದ್ರೆ ಅಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಡಿಫಿಕಲ್ಟಿ ಫಾರ್ ಕಸ್ಟಮರ್ಸ್ ಟು ಸ್ಟೇಟ್ ಆಲ್ ದ ರಿಕ್ವೈರ್ಮೆಂಟ್ಸ್ ಎಕ್ಸ್ಪ್ಲಿಸಿಟ್ಲಿ ಆ್ಯಂಡ್ ಅಪ್ ಫ್ರಂಟ್. ಸೊ ನಮಗೆ ನೆನಪಿಟ್ಕೊಳ್ಳಿ, ವೆರಿ ಫಸ್ಟ್ ಬಿಗಿನಿಂಗ್ ಎಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಎಲ್ಲ ರಿಕ್ವೈರ್ಮೆಂಟ್ಸ್ಗಳು ಕಸ್ಟಮರ್ಸು ಮೊದಲೇ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೆ ಅವ್ರು ರಿವೈಸ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಂಡು ಮಾಡೋದು ಡಿಫಿಕಲ್ಟಿ ಇದೆ. ಸೊ ರಿಕ್ವೈರ್ಸ್ ದ ಕಸ್ಟಮರ್ಸ್ ಪೇಷನ್ಸ್ ಬೇಕಾಗುತ್ತೆ, ಬಿಕಾಸ್ a working version of the program does not occur until the final phase. ಸೊ ಫೈನಲ್ ಫೇಸ್ ಇರೋವರೆಗೂ ಕಸ್ಟಮರ್ಸ್ಗೆ ಅಲ್ಲಿ ಏನು ವರ್ಕ್ ಆಗ್ತಾ ಇದೆ, ಯಾವ ರೀತಿ ಸಾಫ್ಟ್ವೇರ್ ಡಿಸೈನ್ ಆಗ್ತಾ ಇದೆ ಅನ್ನೋದು ಐಡಿಯಾನೇ ಇರಲ್ಲ. ಹಾಗಾಗಿ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಾಗುತ್ತೆ. ಒಮ್ಮೆ ಔಟ್ಪುಟ್ ಪ್ರಾಡಕ್ಟ್ ಬಂದ್ಮೇಲೆ ಅವರಿಗೆ ಗೊತ್ತಾಗೋದು ಇದು ಪ್ರಾಡಕ್ಟ್ ಈ ರೀತಿ ಬಂದಿದೆ, ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಅವಾಗ ಏನು ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಕ್ಯಾನ್ ಬಿ ಸಮ್ ವಾಟ್ elevated in the model through the addition of feedback loops. So feedback loops ಅಲ್ಲಿ ನಾವು ಎಲಿವೇಟ್ ಮಾಡ್ಬೋದು. ಸೊ ಅಡಿಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೇಜರ್ ಪ್ರಾಬ್ಲಮ್ಸ್ ಇದೆ ವಾಟರ್ ಫಾಲ್ ಮಾಡೆಲ್. ಹಳೆ ಒಂದು ವಾಟರ್ ಫಾಲ್ ಮಾಡೆಲ್ ಅಲ್ಲಿ ನೀವು ನೋಡಿದ್ರಿ, ಅಲ್ಲಿ ನಮಗೆ ಫೀಡ್ಬ್ಯಾಕ್ ಫಾರ್ಮ್ ಇರಲ್ಲ. ಸೊ ಈಚ್ ಅಂಡ್ ಎವ್ರಿ ಈ ತರ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಲಿಕ್ಕೆ ಅಲ್ಲಿ ಫೀಡ್ಬ್ಯಾಕ್ ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಫೀಡ್ಬ್ಯಾಕ್ ನ ಇಂಪ್ಲಿಮೆಂಟ್ ಮಾಡಿ ಈಚ್ ಅಂಡ್ ಎವ್ರಿ ಸ್ಟೇಜ್ ಅಲ್ಲಿ ಫೀಡ್ಬ್ಯಾಕ್ ಮಾಡ್ಕೊಂಡಾಗ ನಾವು ಇಂಪ್ರೂವ್ ಮಾಡ್ಕೋಬಹುದು ವಾಟರ್ ಫಾಲ್ ಮಾಡಲ್ನ. ಸೊ ಎಫಿಷಿಯಂಟ್ ಆಗಿ ಯೂಸರ್ ರಿಕ್ವೈರ್ಮೆಂಟ್ ಆಗಿ ನಾವು ವರ್ಕ್ ಆಗ್ತಾ ಇದೆ ಅಂತ ಕಸ್ಟಮರ್ ನ ಸ್ಯಾಟಿಸ್ಫೈ ಮಾಡಬಹುದು. ಇಲ್ಲಿ ನೋಡಿ, ಕಮ್ಯುನಿಕೇಶನ್ ಮೊದಲನೇ ಸ್ಟೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ. ಸೊ ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡ್ತಾನೆ, ರಿಕ್ವೈರ್ಮೆಂಟ್ ಮತ್ತು ಗ್ಯಾದರಿಂಗ್ ಮಾಡ್ತಾನೆ. ಸೊ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕು, ಎಲ್ಲ ರಿಕ್ವೈರ್ಮೆಂಟ್ಸ್ ಗ್ಯಾದರ್ ಮಾಡ್ತಾನೆ. ಗ್ಯಾದರ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲಾನ್ಗೆ ಹೋಗ್ತಾನೆ. ಪ್ಲಾನಿಂಗ್ ಮಾಡಿದಾಗ ಪ್ಲಾನಿಂಗ್, ಎಸ್ಟಿಮೇಷನ್, ಶೆಡ್ಯೂಲಿಂಗ್, ಟ್ರ್ಯಾಕಿಂಗ್ ಮಾಡ್ತಾರೆ. ಸೊ ಇದು ಮಾಡಿದ್ದು ಅವ್ನು ಮತ್ತೆ ಅವ್ನು ಫೀಡ್ಬ್ಯಾಕ್ ತಗೊಂಡು ನಾವು ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾನ, ಎಸ್ಟಿಮೇಟಿಂಗ್ ಸರಿಯಾಗಿದೆಯಾ, ಶೆಡ್ಯೂಲಿಂಗ್ ಸರಿಯಾಗಿದೆಯಾ, ಅದನ್ನ ಟ್ರ್ಯಾಕಿಂಗ್ ಸರಿಯಾಗಿದೆಯಾ ಅಂತ ಯಾರ ಹತ್ರ, ರಿಕ್ವೈರ್ಮೆಂಟ್ ಯೂಸರ್ ಹತ್ರನೇ ಅವನು ಇದು ಮಾಡ್ಕೋತಾರೆ. ಎಲ್ಲರ ಜೊತೆ ನಾವು ಡಿಸ್ಕಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅವನು ಅಲ್ಲೇ ಫೀಡ್ಬ್ಯಾಕ್ ಈಚ್ ಅಂಡ್ ಎವ್ರಿ ಸ್ಟೇಜ್ ಅಲ್ಲಿ ಫೀಡ್ಬ್ಯಾಕ್ ತಗೋತಾನೆ. ಏನಾದ್ರು ಕರೆಕ್ಷನ್ ಇತ್ತು ಅಂದ್ರೆ ಇಟ್ರೇಷನ್ ಸ್ಟಾರ್ಟ್ಸ್ ಇನ್ ದಿಸ್ ಸ್ಟೇಜ್ ಅಂಡ್ ಈ ಸ್ಟೇಜ್ ಅಲ್ಲಿ ವರ್ಕ್ ಮಾಡ್ಕೋತಾನೆ. ಸೊ ಅದಾದ ನಂತರ ನೆಕ್ಸ್ಟ್ ಮೂರನೇ ಸ್ಟೇಜಿಗೆ ಬರ್ತಾನೆ. ಸೊ ಪ್ಲಾನಿಂಗ್ ಸ್ಟೇಜ್ ಮುಗಿದ್ಮೇಲೆ ಸೊ ಮಾಡಲಿಂಗ್ ಸ್ಟೇಜ್ ಬರ್ತಾನೆ. ಮಾಡಲಿಂಗ್ ಸ್ಟೇಜ್ ಅಲ್ಲಿ ಅನಾಲಿಸಿಸ್ ಮತ್ತೆ ಡಿಸೈನಿಂಗ್ ಮಾಡ್ತಾನೆ. ಸೊ ಅನಾಲಿಸಿಸ್ ಮತ್ತೆ ಡಿಸೈನಿಂಗ್ ಮುಗಿದ ನಂತರ ಸೊ ಅವನೇನ್ ಮಾಡ್ತಾನೆ, ಮುಗಿದ್ರೆ ಅವನು ಮತ್ತೆ ಫೀಡ್ಬ್ಯಾಕ್ ತಗೋತಾನೆ. ಸೊ ಫೀಡ್ಬ್ಯಾಕ್ ತಗೊಳ್ವಾಗ ಅವನು ಫಸ್ಟ್ ಸ್ಟೇಜ್ ಮತ್ತೆ ಸೆಕೆಂಡ್ ಸ್ಟೇಜ್ ಎರಡರ ಜೊತೆನೂ ಫೀಡ್ಬ್ಯಾಕ್ ತಗೋತಾನೆ. ಸೊ ಅವ್ನು ಮಾಡ್ಕೊಂಡ್ರೆ ಅನಾಲಿಸಿಸ್ ಡಿಸೈನು ಪ್ಲಾನಿಂಗ್ ತಕ್ಕಂಗೆ ಇದೆಯಾ, ಅಂಡ್ ಅನಾಲಿಸಿಸ್ ಮತ್ತೆ ಡಿಸೈನ್ ಮಾಡ್ಕೊಂಡಿರೋದು ಈ ಕಮ್ಯುನಿಕೇಟ್ ಮಾಡಿರೋ ರೀತಿನೆಲ್ಲ ಇದೆಯಾ ಅಂತೇಳಿ ಅವ್ನು ಕಮ್ಯುನಿಕೇಟ್ ಮಾಡ್ಕೊಂಡು, ಇಫ್ ಎನಿ ರಾಂಗ್ ಹ್ಯಾಸ್ ಗೋನ್ ಅಲ್ಲಿ ಅವ್ನು ಏನ್ ಮಾಡ್ತಾನೆ, ಮತ್ತೆ ಇಟ್ರೇಷನ್ ಸೈಕಲ್ ಹೋಗ್ತದೆ. ಸೊ ಅಲ್ಲಿ ಚೇಂಜಸ್ ಮಾಡ್ಕೋಬಹುದು. ಆ ಚೇಂಜಸ್ ಮಾಡ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಾದ್ಮೇಲೆ ಒನ್ಸ್ ನನಗೆ ಫಸ್ಟ್ ಸ್ಟೇಜು ಸರಿ, ಸೆಕೆಂಡ್ ಸ್ಟೇಜು ಸರಿ, ಮೂರನೇ ಸ್ಟೇಜು ಸರಿ ಅಂದಾಗ ಫೋರ್ತ್ ಸ್ಟೇಜ್ಗೆ ಹೋಗ್ತಾನೆ. ಸೊ ಅನಾಲಿಸಿಸ್ ಡಿಸೈನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಮಾಡೋಂಥದ್ದು. ಸೊ ಕನ್ಸ್ಟ್ರಕ್ಷನ್ ಇಸ್ ನಥಿಂಗ್ ಬಟ್ ಎ ಕೋಡಿಂಗ್. ಸೊ ಪ್ರೋಗ್ರಾಮಿಂಗ್ ಮಾಡ್ತಾನೆ. ಪ್ರೋಗ್ರಾಮಿಂಗ್ ಮಾಡಲ್ಲ, ಆ ಪ್ರೋಗ್ರಾಮ್ ನ ಟೆಸ್ಟ್ ಮಾಡ್ತಾನೆ. ಸೊ ಸ್ಯಾಂಪಲ್ ಆಫ್ ಡೇಟಾ ಜೊತೆ ಟೆಸ್ಟ್ ಮಾಡ್ತಾನೆ. ಆ ಟೆಸ್ಟ್ ಮಾಡಿದ್ದು ಮತ್ತೆ ಫೀಡ್ಬ್ಯಾಕ್ ತಗೋತಾನೆ. ಫೀಡ್ಬ್ಯಾಕ್ ವಿತ್ ಆಲ್ ದ ಅಬೌವ್ 3 ಸ್ಟೇಜಸ್. ಆ 3 ಸ್ಟೇಜ್ ಜೊತೆಲಿ ನಾನು ಫೀಡ್ಬ್ಯಾಕ್ ತಗೋತಾನೆ. ಸೊ ಈ ರೀತಿನಲ್ಲಿ ಅವನು ಎಲ್ಲ ಫೀಡ್ಬ್ಯಾಕ್ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ 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 ವರ್ಕ್ ಮಾಡ್ತಾನೆ. ಫೈನಲಿ ಅವನು ಡೆಲಿವರಿ ಮಾಡ್ತಾನೆ. ಡೆಲಿವರಿ ಮಾಡಿದ್ಮೇಲೆ ಕೂಡ ಮೇಂಟೆನೆನ್ಸ್ ಮಾಡಬೇಕಾಗಿದೆ. ಆ ಮೇಂಟೆನೆನ್ಸ್ ಮಾಡಲಿಕ್ಕೆ ಮತ್ತೆ ಅವನು ಫೀಡ್ಬ್ಯಾಕ್ ತಗೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ಒಂದು ಫೀಡ್ಬ್ಯಾಕ್ ಫಾರ್ಮ್ ನ ಯೂಸ್ ಮಾಡಿಕೊಂಡು ವಾಟರ್ ಫಾಲ್ ಮಾಡೆಲ್ ನ ಫಾಲೋ ಮಾಡಿದಾಗ ಆಗ ಕಸ್ಟಮರ್ಸ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅವನೇನ್ ಮಾಡ್ಬೋದು, ಈಸಿಯಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಇಂಪ್ರೂವ್ಮೆಂಟ್ ವರ್ಷನ್ ಆಗಿದೆ. ಸೊ ಇಂಪ್ರೂವ್ಮೆಂಟ್ ವರ್ಷನ್ ನ ನಾವು ಸಾಫ್ಟ್ವೇರ್ ಏನು ವಾಟರ್ ಫಾಲ್ ಮಾಡೆಲ್ ಅಲ್ಲಿ ನೋಡಬಹುದಾಗಿದೆ. ದ ಮೇನ್ ಅಡ್ವಾಂಟೇಜಸ್ ಆಫ್ ವಾಟರ್ ಫಾಲ್ ಮಾಡೆಲ್ಸ್ ಏನಪ್ಪಾ ಅಂದ್ರೆ ಡಿಸಿಪ್ಲಿನ್ಡ್ ಅಪ್ರೋಚ್. ಇದು ವೆರಿ ವೆರಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಡಯಾಗ್ರಾಮ್ಸ್ ಅನ್ನ ತೋರಿಸಿದೆ ಆಗ್ಲೇನೆ ಒನ್ ಬೈ ಸ್ಟೆಪ್ ಕ್ಲಿಯರ್ ಕಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ವೆಲ್ ಡಿಸಿಪ್ಲಿನ್ಡ್ ಅಪ್ರೋಚ್ ಆಗಿದೆ ಇದು. ಅದೇ ಮೇನ್
advantage, first advantage. And carefully checking by the software quality assurance group at the end of each phases, ಪ್ರತಿಯೊಂದು ಫೇಸಸ್ ಮುಗಿತಾ ಇದ್ದಂಗೆ, ಸೊ ಈಚ್ 5 ಸ್ಟೇಜಸ್ ಅಲ್ಲಿ ಕೂಡ ನಮ್ಗೆ ಏನ್ ಮಾಡ್ತಾರೆ, ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಶೆಲ್ ಏನಿದೆ ಆ ಕ್ವಾಲಿಟಿ ಅಶ್ಯೂರೆನ್ಸ್ ಅಲ್ಲಿ ಅದನ್ನ ಈಚ್ ಫೇಸ್ ಸರಿಯಾಗಿದೆ ಅನ್ನುವಂತ ಕೇರ್ಫುಲ್ ಆಗಿ ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟಿಂಗ್ ಇನ್ ಈಚ್ ಫೇಸಸ್ ಇಸ್ ಡನ್. ಸೊ ಈ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಟೆಸ್ಟಿಂಗ್ ಮಾಡಿ ಮುಂದಕ್ಕೆ ಹೋಗೋದ್ರಿಂದ ಇಟ್ಸ್ ಅ ವೆರಿ ವೆರಿ ವಂಡರ್ಫುಲ್ ಸಾಫ್ಟ್ವೇರ್ ಟೆಕ್ನಿಕ್, ಇದು ಡಿಸೈನಿಂಗ್ ಟೆಕ್ನಿಕ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಈಚ್ ಫೇಸಸ್ ಅಲ್ಲಿ ಅಲ್ಲಲ್ಲೇ ಡಾಕ್ಯುಮೆಂಟೇಶನ್ ಅವೈಲಬಿಲಿಟಿ ಇರ್ತದೆ. ಡಾಕ್ಯುಮೆಂಟೇಶನ್ ನಾವು ಏನ್ ಮಾಡುವುದು, ಡಾಕ್ಯುಮೆಂಟೇಶನ್ ಅವೈಲೇಬಲ್ ಅಟ್ ದ ಎಂಡ್ ಆಫ್ ಈಚ್ ಫೇಸಸ್ ನೆನಪಿಕೊಳ್ಳಿ. ಹಾಗಾಗಿ ಇದು ಒಂದು ಮೇಜರ್ ಅಡ್ವಾಂಟೇಜಸ್ ಆಗಿ ಉಳ್ಕೊಂಡಿದೆ. ಮೇಜರ್ ವಾಟರ್ಫಾಲ್ ಮಾಡೆಲ್ನ ಪ್ರಾಬ್ಲಮ್ಸ್ ಏನಪ್ಪ ಅಂದ್ರೆ, ಇಟ್ ಇಸ್ ಡಿಫಿಕಲ್ಟ್ ಟು ರೆಸ್ಪಾಂಡ್ ಟು ಚೇಂಜಿಂಗ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಸೊ ಹಾಗಾಗಿ ದಿಸ್ module is only appropriate when the requirements are well understood and changes will be fairly limited during the design process. ಸೊ ಡಿಸೈನ್ ಪ್ರಾಸೆಸ್ ಆಗಿಂತ ಮೊದಲೇ ಅವನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಈ ಒಂದು ಪ್ರಾಜೆಕ್ಟ್ನ ಒಂದು ಸಾಫ್ಟ್ವೇರ್ನ ಡಿಸೈನ್ ಮಾಡ್ಲಿಕ್ಕೆ ಸರಿ ಆಗುತ್ತೆ. ಇಲ್ಲ ಅಂದ್ರೆ ಇದು ಅವನಿಗೆ ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಈ ಒಂದು ವಾಟರ್ಫಾಲ್ ಮಾಡೆಲ್ ಎಲ್ಲಿ ತುಂಬಾ ಇದು ಅಂದ್ರೆ, ಓನ್ಲಿ ಎ ಫ್ಯೂ ಬಿಸ್ನೆಸ್ ಸಿಸ್ಟಮ್ಸ್ ಅಲ್ಲಿ ಮಾತ್ರ ಇದು ಸ್ಟೇಬಲ್ ಆಗಿ ವರ್ಕ್ ಆಗುತ್ತೆ, ಎಲ್ಲಾ ಕಡೆಗೂ ಇದು ಸೂಟಬಲ್ ಅಲ್ಲ. ಸೊ ವಾಟರ್ಫಾಲ್ ಮಾಡೆಲ್ ಇಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ ಲಾರ್ಜ್ ಸಿಸ್ಟಮ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗೆ, ವೇರ್ ಎ ಸಿಸ್ಟಮ್ ಇಸ್ ಡೆವಲಪ್ಡ್ ಅಟ್ ಸೆವರಲ್ ಸೈಟ್ಸ್ಗಳಲ್ಲಿ, ಬೇರೆ ಬೇರೆ ಸೈಟ್ಸ್ಗಳಲ್ಲಿ ಬೇರೆ ಬೇರೆ ಯೂನಿಟ್ ಅವರು ಒಂದೊಂದು ಪಾರ್ಟ್ನ ತಗೊಂಡು ವರ್ಕ್ ಮಾಡ್ತಾರಲ್ಲ, ಅಂತ ಸಂದರ್ಭದಲ್ಲಿ ವಾಟರ್ಫಾಲ್ ಮಾಡೆಲ್ ಇಸ್ ಬೆಸ್ಟ್ ಸೂಟಬಲ್, ನಾಟ್ ಇನ್ ಎ ಒನ್ ಪ್ಲೇಸ್ ಆರ್ ಎ ಸ್ಮಾಲ್ ಸಿಸ್ಟಮ್ ಇಂಜಿನಿಯರ್, ಒಂದು ಸ್ಮಾಲ್ ಸಾಫ್ಟ್ವೇರ್ಗಳಿಗೆ ಇದು ಸೂಟಬಲ್ ಅಲ್ಲ. ದ ಕಸ್ಟಮರ್ ಮಸ್ಟ್ ಹ್ಯಾವ್ ಪೇಷನ್ಸ್. ಇದರಲ್ಲಿ ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡಬೇಕು. ಈ ಪ್ರಾಬ್ಲಮ್ ಏನಾದರೂ ವಾಟರ್ಫಾಲ್ ಮಾಡೆಲ್ ಯೂಸ್ ಮಾಡಿದ್ರೆ, ಎ ವರ್ಕಿಂಗ್ ವರ್ಷನ್ ಆಫ್ ದ ಪ್ರೋಗ್ರಾಮ್ ವಿಲ್ ನಾಟ್ ಬಿ ಅವೈಲಬಲ್ ಅಂಟಿಲ್ ದ ಲೇಟ್ ಇನ್ ದ ಪ್ರಾಜೆಕ್ಟ್ ಟೈಮ್ ಸ್ಪ್ಯಾನ್ ಮುಗಿಯೋವರೆಗೂ ಸಿಗಲ್ಲ. ಸೊ ಫೀಡ್ಬ್ಯಾಕ್ ಫ್ರಮ್ ಒನ್ ಫೇಸ್ ಇದೆ ಟು ಅನದರ್ ಮೈಟ್ ಬಿ ಟೂ ಲೇಟ್ ಅಂಡ್ ಎನ್ಸ್ ಎಕ್ಸ್ಪಾನ್ಸಿವ್ ಕೂಡ ಆಗುತ್ತೆ. ಫೀಡ್ಬ್ಯಾಕ್ ಫಾರ್ಮ್ ಇದೆ, ಆ ಫೀಡ್ಬ್ಯಾಕ್ ಫಾರ್ಮ್ ಅಲ್ಲಿ ಎವ್ರಿ ಟೈಮ್ ಫೀಡ್ಬ್ಯಾಕ್, ಬಟ್ ಎವ್ರಿ ಟೈಮ್ ಅಲ್ಲಿ ಫೀಡ್ಬ್ಯಾಕ್ ಮಾಡ್ಕೊಂಡ್ರು ಕೂಡ, ನಾವು ಅಪ್ಡೇಟ್ ಮಾಡ್ಕೊಂಡ್ರು ಕೂಡ, ನಾವು ಏನು ಟೈಮ್ ಲಿಮಿಟ್ ಇಟ್ಕೊಂಡಿರ್ತಾರೆ, ಒಂದು ಟೈಮ್ ಸ್ಲ್ಯಾಗ್ ಹಾಕೊಂಡಿದ್ರೆ ಆ ಟೈಮ್ ಸ್ಲ್ಯಾಗ್ ಒಳಗೆ ಅದನ್ನ ಮುಗಿಸ್ಲಿಕ್ಕೂ ಆಗಲ್ಲ. ಅಂಡ್ ಇದು ಎಕ್ಸ್ಪಾನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಎವ್ರಿ ಟೈಮ್ ಇನಿಷಿಯಲ್ ಸ್ಟೇಜ್ ದೇ ಮೇ ಬಿ ಎ ಮಾಡಿಫಿಕೇಶನ್, ನೀವು ಒಂದೊಂದು ಸ್ಟೇಜ್ ಅಲ್ಲಿ ಅಲ್ಲಲ್ಲೇ ನೀವು ಮಾಡಿಫಿಕೇಶನ್ ಮಾಡ್ತಾ ಹೋಗ್ಬಿಟ್ರೆ, ಚೇಂಜಸ್ ಒಂದು ರಿಪಿಟೇಷನ್ ಇಟ್ರೇಷನ್ ಆಗ್ಬಿಟ್ರೆ ನಿಮಗೆ ನೆನಪಿಕೊಳ್ಳಿ ಫೈನಲ್ ಪ್ರಾಡಕ್ಟ್ ಸಿಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂಡ್ ತುಂಬಾ ಹೈ ಎಕ್ಸ್ಪಾನ್ಸಸ್ ಆಗ್ಬಿಡುತ್ತೆ. ದೀಸ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್ ಆಗಿ ಕಾಣ್ತಾ ಇದೆ. ಸೊ ಅನದರ್ ಟೆಕ್ನಿಕ್ಸ್ ಹೋಗೋಣ. ಅದರಲ್ಲಿ ಇನ್ಕ್ರಿಮೆಂಟಲ್ ಮಾಡೆಲ್ ಅಂತೇಳಿ ಕರಿತೀವಿ. ಸೊ ಇನ್ಕ್ರಿಮೆಂಟಲ್ ಮಾಡೆಲ್ನ ಸ್ವಲ್ಪ ಅಡ್ವಾನ್ಸ್ ಮಾಡಿದರೆ ವಾಟರ್ಫಾಲ್ ಮಾಡೆಲ್ನ, ಇಲ್ಲೇನಪ್ಪ ಅಂತಂದ್ರೆ ಇದ್ರ ಡಿಸ್ಕ್ರಿಪ್ಷನು ಯೂಸ್ಡ್ ವೆನ್ ರಿಕ್ವೈರ್ಮೆಂಟ್ಸ್ ಆರ್ ವೆಲ್ ಅಂಡರ್ಸ್ಟುಡ್ ಆಗಿದೆ, ಮಲ್ಟಿಪಲ್ ಇಂಡಿಪೆಂಡೆಂಟ್ ಡಿಲಿವರೀಸ್ ಆರ್ ಇಂಡಿಪೆಂಡೆಂಟ್ ಆಗಿರ್ತದೆ. ಸೊ ವರ್ಕ್ ಫ್ಲೋ ಇಸ್ ಇನ್ ಎ ಲೀನಿಯರ್ ಆಗಿರಬೇಕು, ಅದು ಸೀಕ್ವೆನ್ಷಿಯಲ್ ಫ್ಯಾಷನ್ ವಿತ್ ಅನ್ ಇನ್ಕ್ರಿಮೆಂಟ್ ಅಂಡ್ ಇಟ್ಸ್ ಸ್ಟ್ಯಾಗರ್ಡ್ ಬಿಟ್ವೀನ್ ದ ಇನ್ಕ್ರಿಮೆಂಟ್ಸ್ ಆಗಿರುತ್ತೆ. ಸೊ ಇಟ್ರೇಷನ್ ಇನ್ ನೇಚರ್ ಆಗಿದೆ, ಇದು ಇಟ್ರೇಷನ್ ಅಂತ ಕರಿಬಹುದು. ಫೋಕಸಸ್ ಆನ್ ಅನ್ ಆಪರೇಷನಲ್ ಪ್ರಾಡಕ್ಟ್ ವಿತ್ ಈಚ್ ಇನ್ಕ್ರಿಮೆಂಟ್. ಸೊ ಪ್ರೊವೈಡ್ಸ್ ಎ ನೀಡೆಡ್ ಸೆಟ್ ಆಫ್ functionality sooner while delivering optional components later. So useful also when staffing is too short for a full scale development. So ಇದು increment model ಆಗಿದೆ. ಸೊ ಇನ್ಕ್ರಿಮೆಂಟಲ್ ಮಾಡೆಲ್ನ ಡಯಾಗ್ರಾಮ್ ಇದಾಗಿದೆ. ಸೊ ಏನಾಗಿದೆ, ಇದು ಸ್ಟೇಜ್ 1 ಅಲ್ಲಿ ಇನ್ಕ್ರಿಮೆಂಟ್ 1 ಅಲ್ಲಿ ನೋಡಿ, ಕಮ್ಯುನಿಕೇಶನ್, ಆಮೇಲೆ ಪ್ಲಾನಿಂಗ್, ಆಮೇಲೆ ಮಾಡಲಿಂಗ್, ಆಮೇಲೆ ಕನ್ಸ್ಟ್ರಕ್ಷನ್ ಅಂಡ್ ಡಿಪ್ಲಾಯ್ಮೆಂಟ್. ಸೊ ಡಿಪ್ಲಾಯ್ಮೆಂಟ್ ಕೊಟ್ಟಾದ್ಮೇಲೆ ಮತ್ತೆ ಒಂದು ಸ್ಪ್ಯಾನ್ ಆಫ್ ಟೈಮ್ ತಗೋತಾರೆ, ವರ್ಕ್ ಮಾಡ್ತಾರೆ ಎಂಪ್ಲಾಯಿ, ಅದು ಯಾರು ಯೂಸರ್ ಇದ್ದಾರೆ ಅವರು, ಆ ವರ್ಕ್ ಮಾಡಿದ್ಮೇಲೆ ಅವ್ರಿಗೆ ಏನೆಲ್ಲ ಎರರ್ಸ್ ಬರ್ತದೆ, ಆ ಎರರ್ಸ್ ಆಮೇಲೆ ರಿಕ್ವೈರ್ಮೆಂಟು ಫೀಡ್ಬ್ಯಾಕ್ ಫರ್ದರ್ ಎನ್ಹಾನ್ಸ್ ಮಾಡ್ಕೊಂಡು ಮತ್ತೆ ಸೆಕೆಂಡ್ ಟೈಮ್ ಆ ಸಾಫ್ಟ್ವೇರ್ನ ಡಿಸೈನ್ ಮಾಡ್ಲಿಕ್ಕೆ ಕೂತ್ಕೋತಾರೆ. ಸೊ ಈ ಕಮ್ಯುನಿಕೇಶನ್ ಮಾಡ್ತಾರೆ, ಇಟ್ರೇಷನ್ 2 ಅಂತ ಇನ್ಕ್ರಿಮೆಂಟಲ್ 2 ಅಂತ ಕರ್ಕೋಬಹುದು. ಅಗೇನ್ ಕಮ್ಯುನಿಕೇಶನ್, ಪ್ಲಾನಿಂಗ್, ಮಾಡಲಿಂಗ್, ಕನ್ಸ್ಟ್ರಕ್ಷನ್, ಡಿಪ್ಲಾಯ್ಮೆಂಟ್. ಸೊ ಅಗೇನ್ ಸ್ವಲ್ಪ ಸರ್ಟನ್ ಟೈಮ್ ಕೊಡ್ಕೋತಾರೆ, ಯೂನಿಫಾರ್ಮಿಟಿ ಟೈಮು, ಅಲ್ಲಿವರೆಗೂ ಅವ್ರು ವರ್ಕ್ ಮಾಡಬೇಕು. ವರ್ಕ್ ಮಾಡಿ ಅವ್ರ ನಾಲೆಜ್ ಎನ್ಹಾನ್ಸ್ ಆಗುತ್ತೆ, ಏನೆಲ್ಲ ಚೇಂಜಸ್ ಆಗಬೇಕು, ಏನೆಲ್ಲ ಅಡಾಪ್ಟ್ ಆಗ್ಬೋದು, ಏನೆಲ್ಲ ಫ್ಲೆಕ್ಸಿಬಿಲಿಟೀಸ್ ಮಾಡ್ಬೋದು, ಡಿಲೀಷನ್ ಮಾಡ್ಬೋದು ಅಂತ ಐಡಿಯಾಸ್ ಮೇಲೆ ಮತ್ತೆ ರಿಕ್ವೈರ್ಮೆಂಟ್ನ ಆಕ್ಸೆಸ್ ಮಾಡ್ಕೊಂಡು ಇನ್ಕ್ರಿಮೆಂಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಪ್ಲಾನಿಂಗ್ ಮಾಡ್ಕೊಂಡು, ಮಾಡಲಿಂಗ್ ಮಾಡ್ಕೊಂಡು, ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಡೆವಲಪ್. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಅನ್ ಇನ್ಕ್ರಿಮೆಂಟಲ್ ಮಾಡೆಲ್. ಈ ಇನ್ಕ್ರಿಮೆಂಟಲ್ ಮಾಡೆಲ್ ಅಲ್ಲಿ ನಮಗೆ
ಏನು ಈಸಿಯಾಗಿ ಎವ್ರಿ ಟೈಮಲ್ಲಿ ನಾವು ವರ್ಕ್ ಮಾಡ್ತಾ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ವಾಟರ್ಫಾಲ್ನ ಇನ್ನೊಂದು ಮಾಡಲ್, ವಾಟರ್ಫಾಲ್ನ ಏನು ಚೇಂಜಸ್ ಮಾಡಿ ಮಾಡಿರುವಂಥ ಮಾಡಲ್, ಇದು ಇಂಕ್ರಿಮೆಂಟಲ್ ಮಾಡಲ್. ಸೊ ಇಂಕ್ರಿಮೆಂಟಲ್ ಡೆವಲಪ್ಮೆಂಟ್ ಮಾಡಲ್ ಏನಪ್ಪಾ ಅಂದರೆ ಕಾಂಬಿನೇಷನ್ ಆಫ್ ಲೀನಿಯರ್ ಪ್ಲಸ್ ಪ್ರೋಟೋಟೈಪ್ ಎರಡನ್ನೂ ಕೂಡ ಕಂಬೈನ್ ಮಾಡಿ ಮಾಡಿರೋಂಥ ಮಾಡಲ್ಲೇ ಲೀನಿಯರ್ ಮಾಡಲ್, ಅದು ಇಂಕ್ರಿಮೆಂಟಲ್ ಮಾಡಲ್ ಅಂತೇಳಿ ಕರಿತೀವಿ. ರಾದರ್ ದನ್ ಡೆಲಿವರ್ ದ ಸಿಸ್ಟಮ್ ಆಸ್ ಎ ಸಿಂಗಲ್ ಡೆಲಿವರಿ ಮಾಡೋದ್ರ ಬದಲಿಗೆ ದ ಡೆವಲಪ್ಮೆಂಟ್ ಅಂಡ್ ಡೆಲಿವರಿ ಇಸ್ ಬ್ರೋಕನ್ ಡೌನ್ ಇಂಟು ಇಂಕ್ರಿಮೆಂಟಲ್. ವಿತ್ ಈಚ್ ಇಂಕ್ರಿಮೆಂಟಲ್ ಡೆಲಿವರಿ ಪಾರ್ಟ್ಸ್ ಆಫ್ ದ ರಿಕ್ವೈರ್ಡ್ ಫಂಕ್ಷನಾಲಿಟೀಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಯೂಸರ್ ರಿಕ್ವೈರ್ಮೆಂಟ್ಸ್ ಆರ್ ಪ್ರಿಯಾರಿಟೈಸ್ ಮಾಡ್ತೀವಿ ಆ್ಯಂಡ್ ಹೈಯೆಸ್ಟ್ ಪ್ರಿಯಾರಿಟಿ ರಿಕ್ವೈರ್ಮೆಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಅರ್ಲಿ ಇಂಕ್ರಿಮೆಂಟ್. ಸೊ ಅರ್ಲಿ ಇಂಕ್ರಿಮೆಂಟಲ್ಲಿ ಇಂಕ್ರಿಮೆಂಟ್ ಮಾಡ್ತೀವಿ, ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. Once the development of an increment is started, the requirements are frozen through the requirement for later increment can continue to evolve. So incremental development advantages ಏನಪ್ಪಾ ಅಂದ್ರೆ the customer is able to do some useful work after realizing. So low risk of overall project failure ಆಗೋದು ತುಂಬಾ ಕಡಿಮೆ. ಇದು the highest priority system service tend to receive the most ಟೆಸ್ಟೆಡ್ ಆಗಿರುತ್ತೆ.